ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ. ನಾವು ಪ್ರಸ್ತುತ ಸರಿಸುಮಾರು 2.5-3 ಲಕ್ಷಕ್ಕೂ ಹೆಚ್ಚು ಸೀಬೆ ಗಿಡಗಳನ್ನ ನಾವು ಕರ್ನಾಟಕದಾದ್ಯಂತ ನಾಟಿ ಮಾಡಿಸಿದ್ದೇವೆ. ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಅದ್ರ ಜೊತೆಗೆ ಕೂಡ ನಾವು ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದ್ದೇವೆ. ಫ್ರೀಯಾಗಿ ಕಾಂಪ್ಲಿಮೆಂಟರಿ ಆಗಿ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀವಿ. ಸೊ ಇವತ್ತು ನಾನು ಒಂದು ಜಾಗಕ್ಕೆ ನಮ್ಮ ರೈತರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಯಾವ ಊರು, ನಿಮ್ಮ ಹೆಸರೇನು? ನನ್ನ ಹೆಸರು ಶಿವಕುಮಾರ್ ಅಂತ, ಶಿಲ್ಘಾಟ್ ತಾಲೂಕು, ಮುತ್ತೂರು ಗ್ರಾಮ ನಮ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ನಮ್ದು ಈಗ ಚೇಪೆ ಗಿಡ VNR ವೈಟ್ ನಾಟಿ ಮಾಡಿ ಒಂದು 2-3 ತಿಂಗಳಾಗಿದೆ. ಟಾಪಾಗಿ ಒಳ್ಳೆ ಗಿಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಗಿಡನೂ ಚೆನ್ನಾಗಿದೆ, ಏನು ರೋಗನೂ ಏನಿಲ್ಲ, ಹೆಚ್ಚಿನ ರೋಗ ಏನಿಲ್ಲ. ಹುಳು ಬಾಧೆ ಇರುತ್ತೆ, ಹುಳುಗೊಂದು ಸ್ವಲ್ಪ ಔಷಧಿ ಹೊಡಿಬೇಕು, ಅಷ್ಟು ಬಿಟ್ರೆ ಇದ್ರಲ್ಲಿ ಈಗ ಒಂದು 2-3 ತಿಂಗಳ ಆಗಿರೋದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರ, DAP 10-26 ಅನ್ನೋ ವ್ಯಾಸ ಎಲ್ಲ ಕೊಟ್ಟಿದೀವಿ. ಈಗ ಗಿಡ ಟಾಪ್ ಆಗಿದೆ. ಈಗ ನಾಟಿ ಮಾಡ್ಬೇಕಾದ್ರೆ ಏನಾಗಿ ಕೊಟ್ಟಿದ್ರಿ? ನಾಟಿ ಮಾಡ್ಬೇಕಾದ್ರೆ ದೋಣಿ ಟ್ರ್ಯಾಕ್ಟರ್ ಅಲ್ಲಿ ಟ್ರೆಂಚ್ ಹೊಡೆದ್ಬಿಟ್ಟು ದೋಣಿ ಮಾಡಿರೋದು. ಅದಕ್ಕೆ ಬುಡಕ್ಕೆ ಸ್ವಲ್ಪ ಹಿಂಡಿ ಸ್ವಲ್ಪ ಅದು ಆರ್ಗಾನಿಕ್ಸ್ ಮಿನರಲ್, ಅದು ಮಿಕ್ಸಿಂಗ್ ಗೊಬ್ಬರ ಅಂತ ಬರುತ್ತೆ. ಅದು ಬೇರೆ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಅದು 2 ಕೊಟ್ಕೊಂಡು 6 ಅಡಿಗೆ ಒಂದು ಗಿಡದ ತರ ಉಣಿದೀವಿ. ಸಾಲಿಂದ ಸಾಲಿಗೆ 9.5 ಅಡಿ 10 ಅಡಿ ಮಾಡಿದೀವಿ. ಟ್ರ್ಯಾಕ್ಟರ್ ಅಲ್ಲೇ ಟ್ರೆಂಚ್ ಹೊಡಿಸಿ ಮಾಡಿರೋದ. ಈಗ ಗೊಬ್ಬರ ಹಾಕಿ ನಾಟಿ ಮಾಡಿದೀನಿ. ಗೊಬ್ಬರನು ಹಾಕಿದ್ದೆ. ಸರ್, ನಮ್ಮ ಕಾಂಟ್ಯಾಕ್ಟ್ ಯಾವ ರೀತಿ ಸಿಕ್ತು? ನಿಮ್ ಕಾಂಟ್ಯಾಕ್ಟ್ ನಾವು ಬೇರೆ ರೈತರೆಲ್ಲ ಉಣಿದ್ರು, ನಮ್ ಗಡನಾಕಳ್ಳಿ ಹತ್ರ ಉಣಿದ್ರು. ಅವರು ಕಾಂಟ್ಯಾಕ್ಟ್ ಅಲ್ಲಿ ಹೇಳಿದ್ರು. ಆಮೇಲೆ ನಿಮ್ ಯೂಟ್ಯೂಬ್ ಅಲ್ಲೂ ಚೆಕ್ ಮಾಡಿದ್ವಿ. ಆತರ ನಿಮ್ ಗಿಡ ಚೆನ್ನಾಗಿದೆ, ಬೇರೆ ಕಡೆಗಿಂತ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗ್ ಮಾಡ್ತೀರಿ, ನಮ್ ತೋಟ ಎಲ್ಲ ಬಂದ್ ನೋಡ್ತೀವಿ ಅನ್ನೋ ಕಾರಣಕ್ಕೆ ನಾವು ನಿಮ್ಮ ಹತ್ರ ತಗೊಂಬಂದ್ ನೋಡಿದ್ವಿ. ಇವಾಗ 600 ಗಿಡ ಉಣಿದೀನಿ. 600 ಗಿಡದಲ್ಲೂ ಈಗ ಒಂದ್ ಗಿಡ ಒಂದು 5-10 ಗಿಡ ಹೋಗಿರ್ಬೋದು, ಏನೋ ಬಣ್ಣೆ ಹುಳ ಬಿದ್ಬಿಟ್ಟು. ಅಷ್ಟ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ, ಟಾಪ್ ಸೂಪರ್ ಆಗಿ ಬಂದಿದೆ. ಈಗ ನೋಡಿ, ಇದು 2.5 ತಿಂಗಳ ಗಿಡ, ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದೀರಾ. ಎಲ್ಲ ಚೆನ್ನಾಗಿ ಮಾಡಿದೀನಿ. ನಮ್ಮ ಗಿಡದಷ್ಟೇ ಗಿಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳೋದಲ್ಲ, ರೈತರು ಕೂಡ ನೀರು ಚೆನ್ನಾಗಿ ಕೊಡ್ಬೇಕು. ರೈತರ ಎಫರ್ಟ್ ಚೆನ್ನಾಗಿದೆ ಇದ್ರಲ್ಲಿ. ಯಾಕೆಂದ್ರೆ ರೈತರು ನೀಟಾಗಿ ಕಟಿಂಗ್ ಮಾಡ್ಕೊಂಡು ನೀಟಾಗಿ ಇದ್ ಮಾಡಿದ್ದಾರೆ ಆಲ್ರೆಡಿ. ಮತ್ತೆ ಇನ್ನೊಂದು ಇದ್ರಲ್ಲಿ ಸ್ವಲ್ಪ ಎಲೆಗಳು ತಿಂತಾ ಇದೆ. ಸೊ ಇದಕ್ಕೆ ಹೇಳಿದಿವಿ, ಇದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದಿವಿ. ಸೊ ಇದಕ್ಕೆ ಕ್ಲೋರೋಸೈಪರ್ ಹೊಡಿರಿ ಅಂತ ಹೇಳಿದ್ವಿ. ಯಾವ್ದೇ ರೈತರು ನೋಡಿ, ಇದು ಕಾಮನ್, ಇದು ಎಲ್ಲಾರ ತೋಟದಲ್ಲೂ ಇದು ಹುಳುಗಳು ಬಾಧೆ ಇದ್ದೇ ಇರುತ್ತೆ. ಸೊ ಇದಕ್ಕೆ ನೀವು ಕ್ಲೋರೋಸೈಪರ್ ಹೊಡಿಬಹುದು, ಮೊನೊಪ್ರೋಟೋಪಾಸ್ ಹೊಡಿಬಹುದು. ಇಲ್ಲ ಜಾಸ್ತಿ ಇನ್ಫೆಕ್ಷನ್ ಜಾಸ್ತಿ ಇತ್ತು ಅಂದ್ರೆ ಲ್ಯಾನ್ಸರ್ ಗೋಲ್ಡ್ ಜೊತೆಗೆ ಟಾಟಾ ಟಫ್ಗಾರ್ ಅಂತ ಬರುತ್ತೆ. ನೀವು ಬೇಕಾದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ ರೈತರ. ಸೊ ಯಾವ್ದು ಇನ್ಸೆಕ್ಟಿಸೈಡ್, ಯಾವ್ದಾದ್ರು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಜೊತೆಗೆ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ 2 ತರನು ಹೊಡಿಬೇಕಾಗುತ್ತೆ. ಸಿಸ್ಟಮಿಕ್ ಅಂದ್ರೆ ಗಿಡದೊಳಕ್ ಹೋಗಿ ಗಿಡಕ್ಕೆ ಇಮ್ಯುನಿಟಿ ಬರೋದು ಸಿಸ್ಟಮಿಕ್ ಅಂತಾರೆ. ಕಾಂಟ್ಯಾಕ್ಟ್ ಅಂದ್ರೆ ಆ ಗಿಡದಲ್ಲಿ ಆ ಹುಳ ಇದ್ದಾಗ, ಆ ಹುಳದ ಮೇಲ್ ಬಿದ್ದಾಗ ಆ ಹುಳ ಸಾಯುತ್ತಲ್ಲ, ಅದು ಕಾಂಟ್ಯಾಕ್ಟ್ ಅಂತಾರೆ. ಸೊ ನೀವು ಎರಡು ತರದ್ದು ಯೂಸ್ ಮಾಡ್ಬೇಕಾಗತ್ತೆ. ಇವಾಗ ಮಳೆ ಆಗ್ತಿರೋದ್ರಿಂದ ನೀವು ಸರ್ ಸ್ವಲ್ಪ ಇದು ನೋಡ್ಕೊಳ್ಳಿ, ಫಂಗಿಸೈಡ್ ಹೊಡಿ. ಈಗ ಮಳೆ ಜಡಿ ಮಳೆ ಅಲ್ವಾ, ಸುಮ್ಮನೆ ಈಗ ರೋಗ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಫಂಗಿಸೈಡ್ ಹೊಡ್ಕೊಳ್ಳಿ. ಸೊ ಎಲ್ಲ ಓವರ್ ಆಲ್ ಚೆನ್ನಾಗಿ ಬಂದಿದೆ. ನೀವು ಅದು ಇಂಟರ್ ಕ್ರಾಪ್ ಮಾಡಿದೀರಾ, ಮೆಣಸಿನಕಾಯಿ ಇದೆ, ಹೂ ಗಿಡ ಹಾಕಿದ್ರಿ, ಹೂ ಗಿಡ ಐತಲ್ಲ, ಚೆಂಡು ಹಾಕಿದ್ರಿ, ಎಲ್ಲ ತೆಗೆದ್ಬಿಟ್ಟು ಈಗ ಹೂ ಗಿಡ ಎಲ್ಲ ಓಕೆ ಸರ್, ಚೆನ್ನಾಗಿ ಬಂದಿದೆ. 3 ತಿಂಗಳಿಗೆ ಈ ಮಟ್ಟಿಗೆ ಅಂದ್ರೆ ನಂಗೆ ಬಹಳ ಖುಷಿ ಆಗ್ತಿದೆ. ಏನು ಲಾಸ್ ಏನಿಲ್ಲ, ಯಾಕೆಂದ್ರೆ ಕೆಲವ್ದು ಹಂಗೆ ಕೊರಗ್ತವೆ. ನಿಮ್ದೇನ್ ಆತರ ಏನಿಲ್ಲ. ಇದಕ್ಕಿನ್ನೂ ಸ್ವಲ್ಪ ಡೆವಲಪ್ ಮಾಡ್ತೀವಿ, ಸ್ವಲ್ಪ ಕೆಲಸ. ಈಗ ಚೆಂಡು ಎಲ್ಲ ತೆಗ್ದಿಲ್ಲ ಬಿಡಿ, ಈಗ ಇನ್ನೂ ಟಾಪ್ ಮಾಡ್ತೀವಿ. ಇನ್ನೊಂದು ಖುಷಿ ಏನು ಅಂದ್ರೆ ವಿಚಾರ, ಜಾಸ್ತಿ ನಮ್ಗೆ ಫೋನ್ ಮಾಡೋದು, ಇದು ಹಂಗಾಯ್ತು ಹಿಂಗಾಯ್ತು ಅನ್ನೋದು ಏನು ಹೇಳಲ್ಲ. ಇವ್ರಷ್ಟಕ್ಕೆ ಇವರೇ ಮಾಡ್ಕೊಂತಾರೆ. ಅಂದ್ರೂ ಅವ್ರು ಮಾಡಿದ್ರು ಅಂದ್ರೆ ನಾವು ರೆಸ್ಪಾನ್ಸ್ ಮಾಡ್ತೀರಿ. ಮತ್ತೆ ಇನ್ನೊಂದು, ನಾವೇ ಫೋನ್ ಮಾಡಿ ಹೆಂಗಿದೆ ಏನು ಅಂತ ನಮ್ ಕಡೆ ಫಾಲೋ ಅಪ್ ಮಾಡ್ತಾ ಇದೀವಿ. ಜೊತೆಗೆ ಈಗ ನೆಕ್ಸ್ಟ್ ಕೂಡ ಅವರು ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಇದೊಂದು ಸ್ವಲ್ಪ ಸ್ಯಾಂಪಲ್, ಒಂದು 6 ತಿಂಗಳು ಸ್ಯಾಂಪಲ್ ಬಂದು ಕಾಯಿ ಕುಯ್ಯಕ್ ಸ್ಟಾರ್ಟ್ ಆದಾಗ ಇಮಿಡಿಯೇಟ್ ಏನ್ ಸರ್ ನೆಕ್ಸ್ಟ್ ಪ್ಲಾನ್ ಏನಿದೆ ನಿಮ್ದು? ನೆಕ್ಸ್ಟ್ ಪ್ಲಾನ್ 3 ಎಕರೆ ಇದೆ. 3 ಎಕರೆಗೂ ರೇಷ್ಮೆ ಇದೆ. ಇದೀಗ ರೇಷ್ಮೆ ಇದು ಕಾಯಿ ಶಾಂಪಲ್ ಆಗ್ತಾ ಇದ್ದ ಕಟ ಅದನ್ನ ನಾವು 3 ಎಕರೆನೂ ಸ್ಟೇಜ್ ಮಾಡ್ತೀವಿ. ಸರ್ ಮೊಗ್ಗು ಪೀಚ್ಗಳೆಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲ ಮೊಗ್ಗು ಎಲ್ಲ ಹೂವು ಎಲ್ಲ ಬರ್ತಾ ಇದೆ, ಎಲ್ಲ ತೆಗಿತಾ ಇದೀವಿ. ಈಗ ಒಂದು 5-6 ತಿಂಗಳು ಗಿಡ ಡೆವಲಪ್ ಆಗ್ಬೇಕಾದ್ರೆ ಆ ಮೊಗ್ಗು ಹೂವು ಏನ್ ಬರುತ್ತೋ ಅದೆಲ್ಲ ತೆಗಿಬೇಕು. ಕೊಡಿ ಸ್ವಲ್ಪ ಈಗ ಗಿಡ ನೋಡ್ಕೊಂಡು ಅದ್ರ ಆ ಗಿಡಕ್ಕೆ ತಕ್ಕಾಗ ಆಲ್ಟ್ ಮಾಡ್ಬೇಕು. ಅಂದ್ರೆ ಕೊಡಿ ಕಿತ್ತಾಕ್ಬೇಕು. ಕೊಡಿ ಕಿತ್ತಾಕಿದ್ರೆ ಅದೇ ಡೆವಲಪ್ ಆಗುತ್ತೆ. ಕಾಂಡ ದಪ್ಪ ಬರ್ಬೇಕಲ್ಲ, ಅವಾಗ ಕಾಯಿ ಹೊರೋ ತಾಕತ್ ಬರೋದು. ಒಂದು 6 ತಿಂಗಳು 7-8 ತಿಂಗಳು ಕಾಯಿ ಬಿಡಬಾರ್ದು. ಇನ್ನ ಒಂದು 4 ತಿಂಗಳು ಬಿಡಬಾರ್ದು. ಮುಂದಿನ ಮಳೆಗಾಲವರೆಗೂ ಗಿಡ ಮಾಡ್ಕೊಬೇಕು. ರೆಡಿ ಆಗುತ್ತೆ. ಗಿಡ ಸೂಪರ್ ಆಗಿದೆ. ಇನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಸಜೆಷನ್ ನಾವೆಲ್ಲ ಹೇಳ್ತೀವಿ ಸರ್, ನಾವೆಲ್ಲ ಹೇಳ್ತೀವಿ. ಆಲ್ರೆಡಿ ಯಾರಿಗೋ ಇನ್ನೊಬ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಗಿಡ ಬೇಕು ಅನ್ನೋರ್ಗೆಲ್ಲ ಅವ್ರ ಮೊನ್ನೆನೆ ತೋಟ ನೋಡ್ಬೇಕಂತ ಬಂದ್ರು.
ಹಾಗಾಗಿ ಅವ್ರು ಕಳ್ಸ್ಕೊಡ್ತೀವಿ, ಬರ್ತಾರೆ. ಇರ್ಲಿ ಸರ್, ಯಾಕಂದ್ರೆ ಇನ್ನು 2.5 ತಿಂಗಳು ಅಷ್ಟೇ ಆಗಿರೋದು. ನನಗೆ ಗೊತ್ತಿರಂಗೆ 2.5 ತಿಂಗಳಾಗಿದೆ. ಇನ್ನೊಂದು 4-5 ತಿಂಗಳಿಗೆ ಸ್ಯಾಂಪಲ್ ಬಿಡೋ ತರ ಬರ್ತಾವ. ಅಲ್ಲೊಂದು ತಿನ್ನಕ್ಕೆ ಅಂತ ಸ್ಯಾಂಪಲ್ ಬಿಡ್ಬೋದು. ಬಟ್ ಒರಿಜಿನಲ್ ಗಿಡ ಮಿಕ್ಸಿಂಗ್ ಏನಾದ್ರು ಬಂದಿದ್ಯಾ ಸರ್? ಇಲ್ಲ ಏನ್ ಕೇಳಿದ್ಯಾ ಅದನ್ನ ಕೊಟ್ಟಿದ್ದೀರಿ ಇದು? ಸರಿ ಸರ್. ನೋಡಿ ಸ್ನೇಹಿತರೆ, ಇದು ನಮ್ಮ ರೈತರ ಮಾತು. ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹೆಂಗೆ ಅಂದ್ರೆ ಬರೀ ಗಿಡ ಕೊಟ್ರೆ ಸಾಕು ಬಂಗಾರದಂಗ್ ಬೆಳಿತಾರೆ. ಇವರು ಕೂಡ ಚೆನ್ನಾಗಿ ಬೆಳಿತಿದ್ದಾರೆ. ಈಗ ಅವ್ರ ಬಾಯಲ್ಲಿ ಕೇಳಿದ್ರೆ ಏನೇನ್ ನೋಡಿತಾರೆ, ಏನೇನ್ ಹೇಳಿದ್ರು ಅಂತ. ಈಗ ನೆಕ್ಸ್ಟ್ ಈಗ ಏನೇನ್ ಗೊಬ್ಬರ ಕೊಟ್ಟಿದ್ದೀರಾ ಸರ್? ಈಗ ಸರ್ ಫಸ್ಟ್ ಇಂಡಿನು DAP, ಈ ಕೊಟ್ಟಿಗೆ ಗೊಬ್ಬರ, ಇಂಡಿನು ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಿವೆ. ಈಗ ಆಮೇಲೆ 2 ತಿಂಗಳು ಆದ್ಮೇಲೆ ಗಿಡ ಬೇರೆ ರೂಟ್ಸ್ ಚೇಂಜ್ ಆಗಿರುತ್ತೆ. ರೂಟ್ಸ್ ಅವಾಗಲೇ ತೋರಿಸಿದ್ರಿ. ರೂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ರೂಟ್ಸ್ ಎಲ್ಲ ವೈಟ್ ರೂಟ್ಸ್ ಎಲ್ಲ ರೇಟ್ ಚೇಂಜ್ ಆಗಿರುತ್ತಲ್ಲ. ಈಗ DAP ಸಗಣಿ ಗೊಬ್ಬರ ಒಂದು 2 kg ಸಗಣಿ ಗೊಬ್ಬರ, ಒಂದು 100 ಗ್ರಾಮ್ DAP, 10-26 100 ಗ್ರಾಮ್ ಕೊಟ್ಟಿದೀವಿ ಒಂದೊಂದು ಗಿಡಕ್ಕೆ ಆಗಷ್ಟ. ಈಗ ಇನ್ನೇನ್ ತೊಂದರೆ ಇಲ್ಲ. ಎಲ್ಲ ಹೊಸ ಚಿಗುರು ಎಲ್ಲ ಚೆನ್ನಾಗಿ ಕೀಳ್ತಾ ಇದೆ. ಎಲ್ಲ ಚೆನ್ನಾಗಿ ಫಾರ್ಮೇಶನ್ ಎಲ್ಲ ಚೆನ್ನಾಗಿದೆ. ನಾಟಿ ಗಿಡ ಎಲ್ಲ ನೀಟಾಗಿ ಕೀಳ್ತಿದ್ದಾರೆ. ಯಾಕಂದ್ರೆ ನಾಟಿ ಗಿಡ ಈಗ ಕಸಿ ಕಟ್ಟರ ಗಿಡದಲ್ಲಿ ಕೆಳಗಡೆ ನಾಟಿ ಗಿಡ ಬರೋದು ಕಾಮನ್. ಅದ್ ಬಂದಂಗ್ ಅದೆಲ್ಲ ತೆಗಿತಾನೆ ಇರ್ಬೇಕು. ಅದು ನೋಡಿ, ಅದ್ ಚೆನ್ನಾಗ್ ಬಂದ್ರೆ ಇದು ಚೆನ್ನಾಗ್ ಬರೋದು. ಹೌದು, ಕೆಳಗಡೆ ಚೆನ್ನಾಗ್ ಬಂದಾಗ ಅದು ಸ್ವಲ್ಪ ದೊಡ್ಡದಾಗ್ತಾ ಇದೆ, ಕಿತ್ತಾಕಿದ್ರೆ ಅದು ಆರಾಮಾಗಿರುತ್ತೆ. ಮೇನ್ ಅದು ತಾಯಿ ಗಿಡ ಅಲ್ವಾ? ಅದು ತಿಂದು ಅದನ್ನ ಮಿಕ್ಕಿದ್ದನ್ನ ಮೇಲೆ ಕೊಡೋದು. ಸೊ ನಾವ್ ಮಾಡಿರೋದೇ ಆ ಕೆಲಸ. ಪೇಪರ್ ಎಲ್ಲ ತೆಗ್ದಿದೀವಿ ನೋಡಿ. ಇದು 1 ತಿಂಗಳಾದ್ಮೇಲೆ ಇದು ಕವರ್ ಎಲ್ಲ ತೆಗ್ದಿದ್ದಾರೆ ನೋಡಿ ಸ್ನೇಹಿತರೆ. ಮೇನ್ ತುಂಬಾ ರೈತರಿಗೆ, ಅದ್ರಲ್ಲೂ ಈ ಕಡೆ ಬಿಡಿ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಎಲ್ಲಾರ್ಗು ಗೊತ್ತಾಗುತ್ತೆ. ಬಟ್ ತುಂಬಾ ರೈತರು ಯಾವ್ದು ನಮ್ಮ ಹಳೆ ಮೈಸೂರು ಭಾಗ ಈ ಕಡೆ ಎಲ್ಲ ಕೆಲವೊಂದು ತೋಟಗಳು ಬೇರೆ ಕಡೆ ಗಿಡ ತಂದಿರೋರು, ನರ್ಸರಿಲಿ ತಂದಿರೋದು ಅಥವಾ ಬೇರೆ ಯೂಟ್ಯೂಬ್ ಚಾನಲ್ ತಂದಿರೋದು ನೋಡ್ತೀನಲ್ಲ, ಅವ್ರೇನು ರೆಸ್ಪಾನ್ಸ್ ಮಾಡಲ್ಲ. 1 ವರ್ಷ 8 ತಿಂಗಳಾಗಿರುತ್ತೆ, ಒಳಗಡೆ ಕವರ್ ಆಗೇ ಇರುತ್ತೆ. ಒಳಗಡೆ ಸುತ್ಕೊಂಡು ಸತ್ತೋಗೋ ಸ್ಟೇಜ್ ಅಲ್ಲಿ ಬಂದಿರ್ತವೆ. ನೀವು ಅದನ್ನ ನರ್ಸರಿ ಅವ್ರು ಪ್ರೇ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ದಯವಿಟ್ಟು ಅದೇನಿರುತ್ತೋ ಇಮಿಡಿಯೇಟ್ ತೆಗಿರಿ ಅಂತ ನಾವ್ ಹೇಳಲ್ಲ. 2 ತಿಂಗಳು ನೀಟಾಗಿ ಅಂಟು ಜಾಯಿನ್ ಆದ್ಮೇಲೆ 1.5 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ಖಂಡಿತವಾಗ್ಲೂ ತೆಗೆದು ಒಂದು ಚೂರು ಪ್ಲಾಸ್ಟಿಕ್ ಒಳಗಡೆ ಹೋಗ್ಬಾರ್ದು. ಯಾಕಂದ್ರೆ ಪ್ಲಾಸ್ಟಿಕ್ ಒಳಗಡೆ ಹೋಯ್ತು ಅಂದ್ರೆ ಗಿಡಗಳು ಸಾಯೋ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತೆ 3 ವರ್ಷ ಆದ್ರೂ ಗಿಡದೊಳಗೆ ಇರ್ತದೆ, ಅದು ಕರಗಲ್ಲ, ಅದು ಪ್ಲಾಸ್ಟಿಕ್. ಅದರಿಂದ ಮೇನ್ ರೈತರು ಒಂದು ಹೇಳಿದ ಸಜೆಷನ್ ತುಂಬಾ ಚೆನ್ನಾಗಿತ್ತು. ನೀಟಾಗಿ ಅದನ್ನ ಪ್ರತಿಯೊಂದು ಕವರ್ ಬಿಡಿಸ್ಬೇಕಾಗುತ್ತೆ. 2 ತಿಂಗಳಿಗೆ ತೆಗಿಬೇಕು. 1.5-2 ತಿಂಗಳಲ್ಲಿ ಜಪಾನೀಸ್ ರೆಡ್ ಹಾಕೊಳ್ಳಿ, ತೈವಾನ್ ಲೈಟ್ ಪಿಂಕ್ ಒಂದ್ ಬಿಟ್ಟು ಯಾವ್ದು ಹಾಕಿದ್ರು ಅಂಟು ಗಿಡ, ನೀವು ಅಂಟು ಗಿಡ ಅಂತೀವಿ, ಕಸಿ ಗಿಡ ಅಂತೀವಿ, ವಿ ಗ್ರಾಫ್ಟಿಂಗ್ ಗಿಡ, ಅಪ್ರೋಚ್ ಗಿಡ, ಯಾವ್ದೇ ಗಿಡ ಆಗ್ಲಿ ತೆಗಿಬೇಕಾಗತ್ತೆ. ಸೊ ಇದು ನಮ್ಮ ರೈತರ ಮಾತು. ಸೊ ಯಾವುದೇ ರೀತಿ ತೈವಾನ್ ಲೈಟ್ ಪಿಂಕ್ ಗಿಡಗಳು, ಇದು ಬಂದು KGCB ವೈಟ್ ಗಿಡ. ಇದು ವೈಟ್ ಇದಕ್ಕೆ ತುಂಬಾ, ಯಾಕೆಂದ್ರೆ ಕೋಲಾರ ಭಾಗದಲ್ಲಿ ಬರೀ ಲೈಟ್ ಪಿಂಕ್ ಜಾಸ್ತಿ ಓಡ್ತಿದೆ. ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಈ ಕಡೆ ದೇವನಹಳ್ಳಿ ಭಾಗ ಏನಿದೆ, ಇಲ್ಲೆಲ್ಲ ರಿಲಯನ್ಸ್ ಹೋಗಿ, ಇಲ್ಲ ನೀವು ಇದಕ್ಕೆ ಹೋಗ್ರಿ, ಎಲ್ಲೋದ್ರೂ ವೈಟ್ ಕೇಳ್ತಾರೆ. ವೈಟ್ ಕೇಳೋದ್ರಿಂದ ನಿಮ್ಗೆ ಮಾರ್ಕೆಟ್ ಚೆನ್ನಾಗಿರೋದ್ರಿಂದ ಇವ್ರ ಭಾಗಕ್ಕೆ ನಾವೇ ವೈಟ್ ಸಜೆಷನ್ ಮಾಡಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಚೆನ್ನಾಗಿ ಬೆಳೀತಿದ್ದಾರೆ. ಇದೇ ರೀತಿ ಯಾವುದೇ ತರದ ಹಣ್ಣಿನ ಗಿಡಗಳು, ಅದರಲ್ಲೂ ಎಸ್ಪೆಷಲಿ ವೈಟ್ ತೈವಾನು ಅಥವಾ ಜಪಾನೀಸ್ ರೆಡ್ ಅಥವಾ ಲೈಟ್ ಪಿಂಕ್ ಯಾವುದೇ ಗಿಡಗಳು ಬೇಕಾದ್ರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಜೊತೆಗೆ ನಾವು ಗಿಡ ಕೊಡೋದಲ್ದಲ್ಲೇ ನಿಮ್ಮ ಹತ್ರಕ್ಕೆ ಬಂದು ವಿಸಿಟಿಂಗ್ ಮಾಡಿ, ಇದು ಕನ್ಸಲ್ಟೇಷನ್ ಕೂಡ ಫ್ರೀ ಆಫ್ ಕಾಸ್ಟ್ ಆಗಿ ಮಾಡಿ ನಾವು ಕೊಡ್ತೀವಿ. ಒಳ್ಳೆ ಬೆಳೆಯೋವರೆಗೂ ಅಪ್ ಟು ಮಾರ್ಕೆಟಿಂಗ್ ವರ್ಗು ನಿಮ್ಮ ಜೊತೆ ನಾವು ನಿಲ್ತೀವಿ. ಯಾವುದೇ ಗಿಡಗಳು ಬೇಕಾದ್ರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಧನ್ಯವಾದ.